ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಐದಲ್ಲ 4. ಭೀಮಾ, ನಮ್ಗಿನ್ ಬೇಕಾಗಿರೋದು 4 ಜನ ಅಷ್ಟೇ. ಸಿಗ್ತಾರೆ ಬಾಲಣ್ಣ. ಇಷ್ಟೊಂದು ಜನ ಆಡಕ್ ತಯಾರಿದ್ದಾರೆ ಅಂದ್ಮೇಲೆ 4 ಜನ ಹುಡ್ಕೋದು ಯಾವ ಕಷ್ಟದ ವಿಷಯ. ಆನಂದಣ್ಣನ ಆರೋಗ್ಯ ಸರಿ ಇದ್ದಿದ್ರೆ ಅವನು ಬರ್ತಿದ್ದ ನಮ್ ಜೊತೆ. ಅವನಂತೂ ನಮ್ಮ ಟೀಮ್ ಜೊತೆ ಖಂಡಿತ ಕ್ರಿಕೆಟ್ ಆಡ್ತಿದ್ದ. ನೋಡ್ದ್ಯಾ ಜೀಜಾಬಾಯ್, ಭೀಮಾ ಮೊದಲನೇ ಪಂದ್ಯದಲ್ಲೇ ಗೆದ್ದಿದ್ದಾನೆ. ತಂಡ ಸಿದ್ಧವಾಗ್ತಿದೆ. ಇನ್ ಬೇಕಾಗಿರೋದು 4 ಜನ. ಅವರು ಸಿಗ್ತಾರೆ. ರಾಮ್ಜಿ ಅಣ್ಣ ಇದ್ದಾರೆ ಅಲ್ವಾ? ರಾಮ್ಜಿ, ಹಾ ಇವ್ರನ್ನು ಕರ್ಕೊಳ್ಳಿ ಜೊತೆಗೆ. ಮಕ್ಕಳು ಮುದುಕರ್ನೆಲ್ಲ ಸೇರಿಸ್ಕೊಂಡು ತಂಡ ಕಟ್ಕೊಳ್ಳಿ. 11 ಜನನ ಸೇರಿಸಿದ ಮಾತ್ರಕ್ಕೆ ತಂಡ ಆಗಲ್ಲ ಭೀಮಾ. ಎಲ್ರೂ ನನ್ನ ಜೊತೆ ಬನ್ನಿ. ಅದೆಷ್ಟು ಜನ ಇದ್ದೀವೋ ಅಷ್ಟರಲ್ಲೇ ಪ್ರಾಕ್ಟೀಸ್ ಮಾಡೋಣ. ಬನ್ನಿ ನನ್ನ ಜೊತೆ. ವಕೀಲ್ ಸಾಹೇಬ್ರೆ, ಒಳಗೆ ಬರಬಹುದಾ? ಬನ್ನಿ. ನಮಸ್ತೆ ವಕೀಲ್ ಸಾಹೇಬ್ರೆ. ವಕೀಲ್ ಸಾಹೇಬ್ರೆ, ನಿಮ್ಮಿಂದ ನನಗೊಂದು ಸಹಾಯ ಆಗ್ಬೇಕಾಗಿತ್ತು. ಕೂತ್ಕೊಳ್ಳಿ. ಭೀಮರಾವ್ ಬಗ್ಗೆ ಮಾತಾಡೋಕೆ ತಾನೇ ಬಂದಿರೋದು ನೀವು? ನನಗೆ ಗೊತ್ತು. ನಿಮ್ಮ ಮಗ ಭೀಮರಾವ್ ತುಂಬಾ ವಿಭಿನ್ನ. ನೋಡಿ, ವಕೀಲರಲ್ಲಿ 2 ಥರ ಇರ್ತಾರೆ. ಮೊದಲನೇವರು ಹಳೆ ಕೇಸ್ಗಳನ್ನು ಸ್ಟಡಿ ಮಾಡಿ ಇರೋ ಕೇಸ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತ ನೋಡ್ತಾರೆ. ಎರಡನೇವರು ಪ್ರತಿ ಕೇಸನ್ನು ಬಹಳ ಸೂಕ್ಷ್ಮವಾಗಿ ಓರೆಗೆ ಹಚ್ಚಿ ನೋಡ್ತಾರೆ. ಅಲ್ಲಿಂದಾನೇ ಪರಿಹಾರ ಕಂಡುಕೋತಾರೆ. ಭೀಮರಾವ್ 2ನೇ ಗುಂಪಿಗೆ ಸೇರಿದವನು. ಪ್ರತಿ ಸಮಸ್ಯೆಗೂ ತಂದೆ ಆದ ದಾರಿಯಲ್ಲಿ ಪರಿಹಾರ ಕಂಡುಕೋತಾನೆ, ಹಿಂಜರಿಕೆ ಇಲ್ದೆ. ಅವನು ಕಂಡುಕೊಳ್ಳಿ ಬಿಡಿ. ಇಂಥವ್ರೆ ಸಾಕಷ್ಟು ಸಲ ಎಂತೆಂಥ ಪರಿಹಾರ ಕಂಡುಕೋತಾರೆ ಅಂದ್ರೆ ನಮಗೆ ಚಮತ್ಕಾರ ಅನ್ಸುತ್ತೆ.
ಲಕ್ಷ್ಮಿ ಬಾ ಮಗಳೇ. ಆನಂದನ ಆರೋಗ್ಯ ಚೆನ್ನಾಗಿದ್ಯಾ? ಚೆನ್ನಾಗಿದ್ದಾರೆ ಅತ್ತೆ. ಇಷ್ಟರಲ್ಲೇ ಪೂರ್ತಿ ಗುಣ ಕೂಡ ಆಗ್ತಾರೆ ಅತ್ತೆ. ರಮಾ, ಇದೇನ್ ಮಾಡ್ತಿದ್ಯಾ ನೀನು? ಎಲ್ರಿಗೂ ಪಾನ್ಕ ಮಾಡ್ತಿದ್ದೀನಿ. ಪಾನ್ಕಾನ? ಯಾಕೆ? ನಿನ್ ಭಾವನ್ಗೆ ಹೊಸ ಹುಚ್ಚು ಹಿಡ್ದಿದೆ ಲಕ್ಷ್ಮಿ. ಕ್ರಿಕೆಟ್ ಆಡೋ ಹುಚ್ಚು. ಅದಕ್ಕೆ ಇವೆಲ್ಲ. ಕ್ರಿಕೆಟ್ ಆಟ ಏನಾಗ್ತಿದೆ ರಮಾ ಇಲ್ಲಿ? ಹುಚ್ಚಲ್ಲ, ವಟಾರ ವಾಪಸ್ ಪಡೆಯೋದಕ್ಕೆ ಒಂದ್ ದಾರಿ ಅಷ್ಟೆ. ಏನಂತ ಹೇಳ್ಕೊಂಡು ಹೋಗು. ಬಾ, ಹಂಗೆ ಪಾನ್ಕ ಮಾಡೋಣ. ಒಂದ್ ವಿಷಯ ನೆನ್ಪಿಟ್ಕೊಳ್ಳಿ, ಯಾವುದೇ ಆಟ ಆದ್ರೂ 2 ಆಯ್ಕೆ ಇರುತ್ತೆ, ಸೋಲು ಅಥವಾ ಗೆಲುವು. ಪ್ರತಿ ಆಟಗಾರನಿಗೂ 2 ಆಯ್ಕೆ ಇರುತ್ತೆ, ಆದ್ರೆ ನಮಗ್ ಮಾತ್ರ ಇಲ್ಲ. ಇವತ್ತಿಂದ ಪಂದ್ಯ ಕೊನೆ ಆಗೋ ತನಕ ಸೋಲು ಅನ್ನೋ ಆಯ್ಕೆನೇ ಇಲ್ಲ ನಮ್ಗೆ. ನಾವು ಪ್ರತಿ ಕ್ಷಣ ಗೆಲ್ಬೇಕು ಅಂತಾನೆ ಆಡ್ಬೇಕು. ನೋಡಿ, ಪ್ರಾಕ್ಟೀಸ್ ಮಾಡುವಾಗ ಅಥವಾ ಆಡೋವಾಗ ಏಟಾಗೋದು ಸಹಜ, ಆದ್ರೆ ಆ ನೋವನ್ನ ಸಹಿಸ್ಕೊಂಡು ನಾವು ಮುಂದೆ ಹೋಗ್ಬೇಕು. ಗೆಲುವನ್ನ ಕಣ್ಣು ತುಂಬಿಕೊಂಡು ಮುಂದೆ ಹೋಗ್ತಿರ್ಬೇಕು. ಇದಕ್ ನೀವು ತಯಾರಿದ್ದೀರಾ? ಭೀಮಾ, ಭೀಮಾ, ನಾನು ಆಡ್ತೀನಿ ನಿಮ್ ಜೊತೆ. ತುಂಬಾ ಖುಷಿ ಆಗ್ತಿದೆ ಕಣ್ಕಣ್ಣ. ಬನ್ನಿ, ನೀವು ಸೇರ್ಕೊಳ್ಳಿ. ಮೊದಲು ನಾವು ಕ್ಯಾಚ್ ಪ್ರಾಕ್ಟೀಸ್ ಇಂದ ಶುರು ಮಾಡಬೇಕು. ಕ್ಯಾಚ್ ಪ್ರಾಕ್ಟೀಸ್ ಅಂದ್ರೆ ಈ ರೀತಿ ಚೆಂಡನ್ನ ಗಾಳಿಲೆಸ್ದು ನಾವೇ ಅದನ್ನ ಹಿಡಿಬೇಕು. ಸದ್ಯಕ್ಕೆ ನಮ್ಮ ಹತ್ರ ಚೆಂಡಿಲ್ದೇ ಇರೋದ್ರಿಂದ ನಾವಿಲ್ ಬಿದ್ದಿರೋ ಕಲ್ಗಳನ್ನ ಉಪಯೋಗಿಸ್ಬೇಕು. ನಾನೊಂದ್ಸಲ ಮಾಡಿ ತೋರಿಸ್ತೀನಿ, ನೀವ್ ಅದನ್ನೇ ಅನುಸರಿಸಿ. ಮೊದಲು ನೀವೇ ಕಲ್ಲೆಸ್ದು ನೀವೇ ಹಿಡೀರಿ, ಆಮೇಲೆ ನಾನು ಎಷ್ಟು ಪ್ರಾಕ್ಟೀಸ್ ಮಾಡಿಸ್ತೀನಿ. ನೋಡಿ, ಹೀಗ್ ಮಾಡ್ಬೇಕು. ಹೀಗ್ ನಿಮ್ಮ ಆಫೀಸ್ ಕೆಲಸ ಕಾರ್ಯಗಳನ್ನ ಬಿಟ್ಟು ಅವನಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾನೆ. ಇದು ಸರಿ ಅಲ್ವಲ್ಲ? ನೋಡಿ ವಕೀಲ್ ಸಾಹೇಬ್ರೆ, ಇಲ್ಲಿವರೆಗೂ ನಾನು ಯಾರ ಹತ್ರನೂ ಭೀಮನ್ ಬಗ್ಗೆ ದೂರ ತಗೊಂಡು ಹೋಗಿಲ್ಲ. ಇವತ್ತು ನಿಮ್ಮ ಮುಂದೆ ಕೂತಿದ್ದೀನಿ. ಅರ್ಥ ಆಗುತ್ತೆ ರಾಮ್ಜಿ, ನನ್ನ ಮಾತನ್ನು ನಂಬಿ. ಶಿಸ್ತಿನ ವಿಷಯಕ್ಕೆ ಬಂದರೆ ಭೀಮನ್ನು ನಾನು ಸುಮ್ಮನೆ ಬಿಡೋನಲ್ಲ. ಆಟದ ಹೆಸರಲ್ಲಿ ಅವನು ಒಂದೇ ಒಂದು ದಿನ ಆಫೀಸಿಗೆ ತಡವಾಗಿ ಬಂದರೂ ಕೆಲಸಕ್ಕೆ ಬರಬೇಡ ಅಂತಾನೆ ಹೇಳ್ತೀನಿ. ಆದರೆ ಅವನ ಆಟಕ್ಕೆ ಯಾವ ಆಫೀಸ್ ಆಗಲಿ ನಾನಾಗಲಿ ಅಡ್ಡಿಪಡಿಸೋಕ್ಕಾಗಲ್ಲ. ಇದನ್ನ ನಿಮ್ಮಿಂದನೂ ನಿರೀಕ್ಷೆ ಮಾಡ್ತೀನಿ. ಭೀಮನ್ನ ತನ್ನ ದಾರಿಲಿ ತಾನು ಹೋರಾಟ ಮಾಡಕ್ ಬಿಡಿ. ಅವನ್ ಗೆದ್ರೂ ಸರಿನೇ, ಸೋತ್ರೂ ಸರಿನೇ. ವಕೀಲ್ ಸಾಹೇಬ್ರೆ, ನಾನು ಚಿಕ್ಕವನಿದ್ದಾಗ ನಮ್ಮಪ್ಪ ಅಮ್ಮ ನಾವು ಕೆಳಜಾತಿಯರು ಅನ್ನೋ ಕಾರಣಕ್ಕೆ ಬಹಳ ಕಷ್ಟಪಡೋದನ್ನ ನೋಡಿದ್ದೀನಿ. ನಾನು ದೊಡ್ಡವನಾದೆ, ಮದ್ವೆನೂ ಆಯ್ತು, ನನ್ನ ಮಕ್ಕಳು ದೊಡ್ಡವರಾಗಿ ನಿಂತಿದ್ದಾರೆ. ಆದ್ರೆ ನಮ್ಮ ಕಷ್ಟ ಮಾತ್ರ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ನಾನು ಸಾಕಷ್ಟು ಸಾರಿ ಪ್ರಯತ್ನ ಪಟ್ಟಿದ್ದೀನಿ. ಈ ಸಾಮಾಜಿಕ ಸಮಾನತೆ ವಿರುದ್ಧ ಮಾತಾಡ್ತಾನೆ ಇದ್ದೀನಿ, ಹೋರಾಡ್ತಾನೆ ಇದ್ದೀನಿ. ಆದರೆ ನಾನು ಅಸಹಾಯಕನಾಗಿ ಒಬ್ಬಂಟಿಯಾಗಿ ನಿಂತಿರೋದೇ ಹೆಚ್ಚು. ಆದರೆ ಈ ಅಸಮಾನತೆ ವಿರುದ್ಧ ಭೀಮ ಹೋರಾಟ ಮಾಡೋದನ್ನ ನೋಡಿ ನಾನು ಅವನ ಜೊತೆ ನಿಂತೆ. ಇವತ್ತು ನನ್ನ ಮಗನ ತಡೆದು ನೀವೆಲ್ಲ ಗೆದ್ದಿದ್ದೀರಾ. ಈ ನಿಮ್ಮ ಗೆಲುವು ನನ್ನ ಮಗನಿನ್ನ ಬಲಶಾಲಿಯಾಗಿ ಮಾಡುತ್ತೆ. ಮತ್ತೆ ಇನ್ಯಾವತ್ತು ನನ್ನ ಮಗನ ನೀವು ತಡೆಯಕ್ಕೆ ಆಗೋದೇ ಇಲ್ಲ. ಆದ್ರೀಗ ನನಗೆ ಭಯ ಶುರುವಾಗಿದೆ. ನನಗೆ ಭಯ ಇರೋದು ಇವನು ಹೋರಾಟನ ಯಾರಾದ್ರೂ ದುರುಪಯೋಗ ಪಡಿಸ್ಕೋಬಹುದು ಅಂತ ಅನ್ಕೊಂಡಿದ್ದೀನಿ. ಅವನ ಗುರಿಯಿಂದ ಅವನ್ನ
ದೂರ ಮಾಡ್ತಾರೇನೋ ಅಂತ ಅನಿಸ್ತಾ ಇದೆ. ಅದಕ್ಕೆ ನನಗೇನೋ ಚಿಂತೆ, ಸ್ವಲ್ಪ ಕಸಿವಿಸಿ. ರಾಮ್ಜಿ, ಇದನ್ನ ನೀವು ಮುಂಚೆನೇ ಯೋಚಿಸ್ಬೇಕಾಗಿತ್ತು. ಅವನು ಹೋರಾಟ ಮಾಡಕ್ ಬಿಡಬೇಕಿತ್ತೋ ಬೇಡವೋ ಅಂತ. ನೀವು ಭೀಮನಿಗೆ ಹೋರಾಟ ಮಾಡೋದನ್ನು ಹೇಳ್ಕೊಟ್ಟಿದ್ದೀರಾ. ಈಗ ಹೋರಾಟ ಮಾಡಕ್ ಬಿಡಿ. ನೀವು ಹೆಮ್ಮೆ ಪಡಬೇಕು. ನಿಮ್ಮ ಮಗ ಯಾರ್ದೋ ಆಫೀಸಲ್ಲಿ ಕೂತು ನಿಮ್ಮ ಥರ ಯಾರ ಮುಂದೆನೂ ಅವಲತ್ಕೊಳ್ತಿಲ್ಲ. ನನಗೂ ಅಸಮಾನತೆ ವಿರುದ್ಧ ಧ್ವನಿ ಎತ್ತಬೇಕು ಅನಿಸಿತ್ತು, ಆದರೆ ನಾನು ಒಬ್ಬಂಟಿಯಾಗ್ಬಿಟ್ಟೆ ಅಂತ ಹೇಳ್ತಾ ಇಲ್ಲ. ನನಗೆ ಅರ್ಥ ಆಗುತ್ತೆ ವಕೀಲ್ ಸಾಹೇಬ್ರೆ. ಆದರೂ ನಿಮ್ಮ ಮೇಲೆ ಏನು ನಿರೀಕ್ಷೆ ಇಟ್ಕೊಂಡು ಬಂದೆ ಅಷ್ಟೇ. ನೀವೇನಾದರೂ ಅವನಿಗೆ ಹೇಳ್ಬೋದೇನೋ ಅಂತ. ತೊಂದರೆ ಇಲ್ಲ, ನಾನು ಬರ್ತೀನಿ. ಈಗಿದ್ದೇನೆ, ಹಿಡಿ, ಮುಂದೆ ಬಾ. ಹಾ, ಎಲ್ರೂ ಬನ್ನಿ, ಪಾನ್ಕ ಕುಡೀರಿ. ರಮಾ, ಲಕ್ಷ್ಮಿ ಅದ್ಕೆ ನೀವ್ಯಾವಾಗ ಬಂದ್ರಿ? ಈಗ ಬಂದೆ. ಆನಂದಣ್ಣನ ಆರೋಗ್ಯ ಹೇಗಿದೆ? ಚೆನ್ನಾಗಿದ್ದಾರೆ. ನಿಮ್ಗೆಲ್ಲ ಪಾನ್ಕ ಮಾಡ್ಕೊಂಡ್ ಬಂದಿದೀವಿ. ಎಷ್ಟೊಂದ್ ಕಷ್ಟ ಪಡ್ತಿದ್ದೀರಾ ನೀವೆಲ್ಲ. ನಿಮ್ ಕಷ್ಟಕ್ಕೆ ನಾವು ಜೊತೆಗಿರ್ತೀವಿ. ನೋಡಮ್ಮ, ಬೇಗ ಬೇಗ ಪಾನ್ಕ ಕೊಟ್ಬಿಡು. ನಮ್ಗೆಲ್ಲ ಕಲ್ಲು ಹಿಡಿದು ಚರ್ಮ ಎಲ್ಲ ಕಿತ್ಕೊಂಡ್ ಬರ್ತಿದೆ. ಹಾ, ಕೊಡಮ್ಮ. ಭೀಮಭಾವ, ಮೊದಲು ಇವರೆಲ್ರಿಗೂ ಕೊಡಿ. ತಗೊಳ್ಳಿ ಅಣ್ಣ. ಪಾನ್ಕ ಚೆನ್ನಾಗಿತ್ತು. ಸರಿ, ಸದ್ಯಕ್ಕೆ ಇಷ್ಟು ಪ್ರಾಕ್ಟೀಸ್ ಸಾಕು. ಈಗ ಬೇಕಾದ್ರೆ ನೀವೆಲ್ಲ ಸ್ವಲ್ಪ ವಿಶ್ರಾಂತಿ ತಗೋಬಹುದು. ನಾವೆಲ್ಲರೂ ಮತ್ತೆ ಸಂಜೆ ಪ್ರಾಕ್ಟೀಸ್ ಮಾಡಬೇಕು. ಹೊರಡಿ. ರಮಾ, ನಾನು ತಯಾರಾಗಿ ಆಫೀಸಿಗೆ ಹೋಗ್ಬೇಕು. ಭೀಮಾ, ಒಂದು ಸಲಹೆ ಇತ್ತು. ನೀನು ಸಾಹೇಬ್ರ ಹತ್ರ ಕೆಲಸ ಮಾಡ್ತೀಯ ಅಲ್ವಾ? ಅವ್ರ ಹತ್ರ ಹೋಗಿ ಸ್ವಲ್ಪ ಮುಂಗಡ ಹಣ ಕೇಳಿ ನೋಡು. ಅವರು ಹಣ ಕೊಟ್ರೆ ನಾವು ಬ್ಯಾಟು ಬಾಲು ತಗೋಬೋದು ಅಂತ. ಭೀಮಾ, ಇವಾಗ ಕ್ಯಾಚ್ ಹಿಡಿಯೋದೇನೋ ಸರಿ, ಆದರೆ ಈ ಆಟದಲ್ಲಿ ಚಂಡಿ ಎಸೆಯೋದು, ಚೆಂಡು ಹೊಡೆಯೋದನ್ನ ನಾವು ಅಭ್ಯಾಸ ಮಾಡಬೇಕು ಅಲ್ವಾ? ಹುಡುಕ್ತೀನಿ, ಒಂದು ದಾರಿ ಹುಡುಕ್ತೀನಿ. ನೀನು ಸಾಹೇಬ್ರ ಹತ್ರ ಕೆಲಸ ಮಾಡ್ತೀಯ ಅಲ್ವಾ? ಅವ್ರ ಹತ್ರ ಹೋಗಿ ಸ್ವಲ್ಪ ಮುಂಗಡ ಹಣ ಕೇಳಿ ನೋಡು. ಅವರು ಹಣ ಕೊಟ್ರೆ ನಾವು ಬ್ಯಾಟು ಬಾಲು ತಗೋಬೋದು ಅಂತ. ಸರ್, ಒಂದು ಸಹಾಯ ಆಗಬೇಕಿತ್ತು. ಹೇಳು. ಸ್ವಲ್ಪ ಸಾಲ ಬೇಕಿತ್ತು ಸರ್. ಯಾಕೆ ಸಾಲ? ಅದು ಕ್ರಿಕೆಟ್ ಮ್ಯಾಚ್ ಇದೆ. ಪ್ರಾಕ್ಟೀಸ್ ಮಾಡೋದಕ್ಕೆ ಬ್ಯಾಟು ಬಾಲು ತಗೋಬೇಕು. ನನ್ನ ಕೇಳ ನಿನ್ನ ಸವಾಲ್ನ ಒಪ್ಕೊಂಡಿತ್ತು.
ಉತ್ತರ ಕೊಡು ಭೀಮ್ರಾವ್. ಕೊಡು ಉತ್ತರ. ಸರ್ನ ಕೇಳಿ ಷರತ್ ಒಪ್ಕೊಂಡ್ಯಾ? ಹಾ ಸರ್ ನಾನು ಸಾಕಷ್ಟು ಸಲ ಇವನ್ ಯೋಗ್ಯತೆ ಏನು ಅಂತ ಹೇಳಕ್ ನೋಡ್ದೆ, ಆದ್ರೆ ಅರ್ಥ ಮಾಡ್ಕೊಳ್ಳಲ್ಲ ಅಂತಾನೆ. ಇವನ್ ಇತಿಮಿತಿಗಳನ್ನ ಅರ್ಥ ಮಾಡ್ಕೊಂಡು ಬದುಕೋದಕ್ಕೆ ನೀವೇನಾದ್ರೂ ಹೇಳ್ಕೊಡಿ ಸರ್. ಭೀಮ್ರಾವ್, ಈ ಜಗತ್ತಲ್ಲಿ 2 ಥರದ ಜನ ಇರ್ತಾರೆ. ಮೊದಲನೇವರು ಚೆನ್ನಾಗಿ ಯೋಚನೆ ಮಾಡಿ ಸರಿಯಾದ ನಿರ್ಧಾರನ ತಗೋತಾರೆ. ಎರಡನೇವರು ಮೊದಲು ನಿರ್ಧಾರ ಮಾಡಿ ಅದನ್ನ ಶತಾಯ ಗತಾಯ ಸರಿ ಅಂತ ಸಾಬೀತು ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ನೀನು 2ನೇ ಗುಂಪಿಗೆ ಸೇರಬೇಕು ಅಂತಿದ್ರೆ ಸ್ವಂತವಾಗಿ ಪ್ರಯತ್ನ ಪಡು. ಸಹಾಯ ಕೇಳೋದ್ರಿಂದ ನಿನ್ನ ನಿರ್ಧಾರ ಸರಿ ಅಂತ ಸಾಬೀತು ಮಾಡಕ್ಕೆ ಯಾವ ವ್ಯಕ್ತಿಯಿಂದನೂ ಆಗಲ್ಲ. ವಾಹ್, ಧನ್ಯೋಸ್ಮಿ ಸರ್. ನಿಮ್ಮಿಂದ ಕಲಿಯೋದು ಬಹಳ ಇದೆ ಸರ್. ನಿಮ್ ವ್ಯಕ್ತಿತ್ವ ಸರ್ ಈ ಆಮಂತ್ರಣ ಪತ್ರಿಕೆನ ಪ್ರಚಂಡಮೂರ್ತಿ ಮತ್ತೆ ಉಮಾಪತಿಗಳು ನಿಮ್ಗೆ ಕಳಿಸ್ಕೊಟ್ಟಿದ್ದಾರೆ. ಆಮಂತ್ರಣ ಪತ್ರಿಕೆನ? ಸರ್, ನಮ್ಮ ಮತ್ತೆ ಭೀಮ್ರಾವ್ನ ನಡುವೆ ಮ್ಯಾಚ್ ಇದೆ. ನಾವು ಮ್ಯಾಚ್ ಗೆದ್ಮೇಲೆ ಒಂದು ಔತಣಕೂಟ ಇದೆ. ನೀವು ಈ ಆಮಂತ್ರಣನ ಸ್ವೀಕಾರ ಮಾಡಿ ಅಲ್ಲಿಗೆ ಬರಬೇಕು. ಜೋಶಿ ಅವರೇ, ಆಟ ಇನ್ನೂ ಶುರುನೇ ಆಗಿಲ್ಲ. ನೀವು ಆಟ ಆಡೋದಕ್ಕೂ ಮುಂಚೆ ಗೆಲುವಿನ ಬಗ್ಗೆ ಮಾತಾಡಕ್ ಹೋಗ್ಬೇಡಿ. ಮೂಗ್ ತೂರಿಸ್ತಾ ಮತ್ತೆ ಮೂಗ್ ತೂರಿಸ್ತಾ. ಎಷ್ಟು ಸಲ ಹೇಳಿದ್ದೀನಿ ಭೀಮ್ರಾವ್, ಮಧ್ಯ ಮೂಗ್ ತೂರಿಸ್ಬೇಡ ಅಂತ. ಸೋಲು ಗೆಲುವಿನ ಪ್ರಶ್ನೆಗೆ ನೀನು ಸವಾಲನ್ನ ಸ್ವೀಕರಿಸಿದ ದಿನಾನೇ ಉತ್ತರ ಸಿಕ್ಕಾಗಿದೆ ನೀನು ಸೋತಿದೀಯಾ ಅಂತ. ಫಲಿತಾಂಶ ಹೊರಬರೋದು ಒಂದೇ ಬಾಕಿ ಇರೋದು, ಅದು ಬಂದ್ಬಿಡುತ್ತೆ. ನಿಮ್ಮಿಬ್ಬರಿಗೂ ನಾನೊಂದು ಮಾತು ಹೇಳಬೇಕು. ನಿಮ್ಮಿಬ್ಬರನ್ನು ನಾನು ಒಟ್ಟಿಗೆ ಕೆಲಸಕ್ಕೆ ಇಟ್ಕೊಳ್ಳೋದಕ್ಕಾಗಲ್ಲ. ಆದ್ರೆ ಯಾರನ್ನ ಕಳಿಸ್ಬೇಕು ಅನ್ನೋದನ್ನ ನಿರ್ಧಾರ ಮಾಡಬೇಕಿತ್ತು. ಈಗ ನಿರ್ಧಾರ ಮಾಡಿದ್ದೀನಿ. ಯಾರು ಈ ಮ್ಯಾಚಲ್ಲಿ ಗೆಲ್ತಾರೋ ಅವರಲ್ಲಿ ಕೆಲಸ ಮಾಡ್ತಾರೆ, ಯಾರು ಸೋಲ್ತಾರೋ ಮನೆಗೆ ಹೋಗ್ತಾರೆ. ಯಾರು ಸೋಲ್ತಾರೆ ಅವ್ರ ಮನೆಗ? ಯಾರು ಸೋಲ್ತಾರೆ ಅವರು ಮನೆಗಂತೆ. ಕೇಳಿಸ್ಕೋ. ಒಳ್ಳೇದಾಯ್ತು ಭೀಮ್ರಾವ್. ಒಂದೇ ಮ್ಯಾಚ್ ಅಲ್ಲಿ ವಟಾರ, ಜಾಬ್ ಎಲ್ಲ ಕಳ್ಕೋತೀಯ. ಒಳ್ಳೇದಾಯ್ತು. ಒಂದೇ ಏಟಲ್ಲಿ ನಿನ್ 2 ರೆಕ್ಕೆ ಕತ್ತರಿಸ್ಬೋದು ಅಂದ್ರೆ ಇದಕ್ಕಿಂತ ಒಳ್ಳೆ ಸುದ್ದಿ ಇದೆಯಾ ನನಗೆ?